ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನ ಕೂಡ ನಿಮ್ಮ ಮುಂದೆ ಒಂದು ಕಥೆಯ ಜೊತೆ ಬಂದಿದ್ದೀನಿ. ಜೀವನದ ದಾರಿಯಲ್ಲಿ ನಾವು ಯಾರನ್ನು ಭೇಟಿಯಾಗ್ತೀವೋ ಗೊತ್ತಾಗೋದಿಲ್ಲ. ಕೆಲವರು ನಮ್ಮ ಹೃದಯದಲ್ಲಿ ನಿತ್ಯವಾದ ನೆನಪುಗಳಾಗಿ ಉಳ್ಕೊಳ್ತಾರೆ. ಇದೇ ಇವತ್ತಿನ ಕತೆ, ಆದಿತ್ಯ ಮತ್ತು ಸಂಜನಾ. ಆದಿತ್ಯನಿಗೆ ಫೋಟೋಗ್ರಫಿ ಅಂದರೆ ಪಂಚಪ್ರಾಣ ಆಗಿರುತ್ತೆ. ಇವತ್ತಿನ ಫೋಟೋಗ್ರಫಿ ಸ್ಪರ್ಧೆ ನನ್ನ ಜೀವನದ ದೊಡ್ಡ ಅವಕಾಶ. ನಾನು ಇದನ್ನು ಕಳ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಬಸ್ಸಿಗೆ ಸಂಜನಾ ತಡವಾಗಿ ಬರ್ತಾಳೆ. ಜಾಗ ಎಲ್ಲೂ ಇಲ್ಲದ ಕಾರಣ ಆದಿತ್ಯ ಹತ್ರ ಜಾಗನ ನೋಡ್ತಾಳೆ. ಹೋಗಿ, ಕ್ಷಮಿಸಿ, ಈ ಸೀಟ್ ಖಾಲಿ ಇದೆಯಾ? ನಾನು ತುಂಬ ಅರ್ಜೆಂಟಲ್ಲಿ ಇದ್ದೀನಿ, ಹೋಗಬೇಕು, ನಾನು ಕುಳಿತುಕೋಬೋದಾ ಅಂತ ಕೇಳಿದಾಗ ಆದಿತ್ಯ ಹೌದು ಕುಳಿತುಕೊಳ್ಳಿ ಅಂತ ಹೇಳ್ತಾನೆ. ಹಾಗೆ ಸಂಜನಾ ಕೂತ್ಕೊಂಡು ಅವಳು ಫೋನಲ್ಲಿ ಬ್ಯುಸಿ ಆಗ್ತಾಳೆ, ಜ್ಯೂಸನ್ನು ಕುಡಿತಾ. ಕ್ಷಣದಲ್ಲಿ ಬಸ್ ಬ್ರೇಕ್ ಹಾಕಿದಾಗ ಅವಳು ಕುಡಿತಾ ಇದ್ದಂತಹ ಜ್ಯೂಸ್ ಆದಿತ್ಯನ ಶರ್ಟ್ ಮೇಲೆ ಚೆಲ್ಲುತ್ತೆ. ಆದಿತ್ಯ ಅಯ್ಯೋ ಇದು ಹೊಸ ಶರ್ಟ್ ಅಂತ ಹೇಳ್ತಾನೆ. ಸಂಜನಾ ಸಾರಿ ನನ್ನ ತಪ್ಪಾಯಿತು, ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆದಿತ್ಯ ನಗ್ತಾ ಹೇಳ್ತಾನೆ, ಇಲ್ಲ ಟೆನ್ಷನ್ ಬೇಡ, ಹೊಸ ಡಿಸೈನ್ ಅಂತ ಕಲ್ಪನೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಇಬ್ಬರು ನಗ್ತಾ ಅವರ ಸ್ನೇಹನ ಪ್ರಾರಂಭ ಮಾಡ್ತಾರೆ. ಸಂಜನಾ ಕ್ಯಾಮ್ರಾ ನೋಡಿ ಕುತೂಹಲ ಪಡ್ತಾಳೆ. ನೀವು ಫೋಟೋಗ್ರಾಫರಾ ಅಂತ ಕೇಳಿದಾಗ ಆದಿತ್ಯ ಹೌದು, ಫೋಟೋಗ್ರಫಿ ನನ್ನ ಪ್ರಾಣ. ನಿಮಗೆ? ಸಂಜನಾ ನನಗೆ ಬರೆಯೋದು ತುಂಬ ಇಷ್ಟ, ನಾನು ಡೈರಿ ಬರ್ಕೊತೀನಿ ಅಂತ ಹೇಳ್ತಾ ಇಬ್ಬರು ಮಾತು ತುಂಬ ಹತ್ತಿರ ಆಗುತ್ತೆ. ಪ್ರಯಾಣ ತುಂಬ ಸುಂದರವಾಗಿರುತ್ತೆ. ಹಾಗೆ ಬಸ್ ಸ್ಟಾಪ್ ಬಂದಾಗ ಸಂಜನಾ ತಡವಾಗಿ ಇಳ್ಕೊಳ್ತಾಳೆ. ಅವಳು ಬರೆದಿದ್ದಂತಹ ಡೈರಿ ಅವಳು ಕೂತಿದ್ದಂತಹ ಸೀಟಲ್ಲೇ ಬಿಟ್ಟು ಹೊರಡ್ತಾಳೆ. ಆದಿತ್ಯ ಆ ಡೈರಿನ ನೋಡಿ ಇದು ಸಂಜನಾದ ಡೈರಿ ಅಂತ ತನ್ನಲ್ಲೇ ತಾನು ಅಂದ್ಕೊತಾ ಮೊದಲನೇ ಪುಟನ ತೆರೆದು ನೋಡ್ತಾನೆ. ನನ್ನ ಹೃದಯದ ನಿಜವಾದ ಕತೆ ಅಂತ ಬರೆದಿರೋದನ್ನು ಗಮನಿಸ್ತಾನೆ. ಒಂದೇ ಪ್ರಯಾಣ, ಒಂದು ಸಣ್ಣ ಪರಿಚಯ, ಆದರೆ ಈ ಡೈರಿ ಆದಿತ್ಯ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿರುವುದು ಗೊತ್ತಾ? ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಹಾಗೆ ನನ್ನ ಚಾನಲ್ ಆರ್ಕೆ ಟಾಕೀಸ್ 999ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಧನ್ಯವಾದಗಳು.